ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಸಿ ತೊಗರೆಕಾಳು ಸಾರು ಮಾಡ್ತಾಯಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ರ ಮೊಗ್ಗು, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆ ಇಷ್ಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟು ವಾಶ್ ಮಾಡಿ ಹೆಚ್ಕೊಂಡು ಇದನ್ನು ನಾನು ಹುರ್ಕೋತೀನಿ. ಈಗ ಎಣ್ಣೆಯಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರಿಬೇಕು. ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು, ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಖಾರ ಪುಡಿ, 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಇಟ್ಕೊತೀನಿ. ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಕರಿಬೇವು, ಉಪ್ಪು, ಹುಣಸೆ ಹಣ್ಣಿನ ರಸ, ಆಲೂಗೆಡ್ಡೆ, ಒಗ್ಗರಣೆ ಬೇಕಾಗಿರೋ ಆಯಿಲು, ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. 1 ಕಪ್ಪು ತೊಗರೆಕಾಳು ತೊಗೊಂಡಿದ್ದೀನಿ, ಹಸಿ ತೊಗರೆಕಾಳು. ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ತೀನಿ. ಏನಕ್ಕಂದರೆ ಕೆಲವೊಬ್ಬರು ಮೊದಲೇ ಬೇಯಿಸ್ಕೊಂಡು ಮಾಡ್ತಾರೆ ಆಮೇಲೆ, ಬಟ್ ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಡಬಲ್ ಪ್ರೊಸೀಜರ್ ಏನಕ್ಕೆ ಅಂತ, ಒಂದೇ ಅಟ್ ಎ ಟೈಮ್ ಆಗಲಿ ಸ್ಪೀಡಾಗಲಿ ಅಂತ ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಆಯಿಲ್ ಹಾಕಿಬಿಟ್ಟು ಕರಿಬೇವು ಚಟಪಟ ಅಂದಮೇಲೆ ಆಲೂಗಡ್ಡೆ ಹಾಕಿದ್ದೀನಿ. ಆಲೂಗಡ್ಡೆ ಹಾಕಿದ ಮೇಲೆ ಕೈ ಆಡ್ತಾ ಇರಬೇಕು. ಏನಕ್ಕೆ ಅಂದರೆ ಆಲೂಗಡ್ಡೆ ಹತ್ಕೊಂಡ್ಬಿಡುತ್ತೆ, ಬೇಗ ಹಿಡಿಯುತ್ತೆ ಎಣ್ಣೆಗೆ ಆಲೂಗಡ್ಡೆ. ಈಗ ಹಸಿ ತೊಗರೆಕಾಳು ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕೈ ಇಟ್ಕೊಳ್ಳೋಣ. ಎಣ್ಣೆಯಲ್ಲಿ 2 ತರಕಾರಿಗಳು ಚೆನ್ನಾಗಿ ಮಿಶ್ರಣ ಆಗಬೇಕು, ಸಾಫ್ಟ್ ಆಗಬೇಕು, ಸ್ವಲ್ಪ ಬೇಯಬೇಕು ಎಣ್ಣೆಯಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಬೆಂದಿದೆ ಚೆನ್ನಾಗಿ. ಬೇಕಾಗಿರೋ ಸಾಮಾನೆಲ್ಲ ಹಾಕೋಣ. ರುಬ್ಬಿರೋಂಥ ಮಿಶ್ರಣವನ್ನು ಹಾಕ್ತೀನಿ. ಮತ್ತು ಸ್ವಲ್ಪ ಎಲ್ಲ ಮಿಶ್ರಣದ ಜೊತೆ ಎಲ್ಲ ತರಕಾರಿ ಬೇಯಲಿ ಅಂತ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಹಸಿ ತೆಂಗಿನ ತುರಿನೂ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಕೈ ಹಿಡ್ಕೊಳ್ಳೋಣ, ಎಲ್ಲ ಮಿಶ್ರಣ ಆಗಲಿಕ್ಕೋಸ್ಕರ. ಈಗ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೈ ಹಿಡ್ಕೊಂಡಿದ್ದೀನಿ. ಹುಣಸೆಹಣ್ಣಿನ ರಸದ ಜೊತೆ ಎಲ್ಲ ಪದಾರ್ಥನೂ ಮಿಶ್ರಣ ಆದಮೇಲೆ ನಮಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನಮಗೆ ಸಾಂಬಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದು ನೋಡಿಕೊಂಡು ನಾನು ನೀರು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಆಗಿದ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಸಾಂಬಾರು ಯಾವ ಥರ ಬಂದಿದೆ ಅಂತ, ಎಷ್ಟು ರುಚಿಕರವಾಗಿದೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.